ಆದ್ರೆ ಹಾಗ್ ಮಾಡಕ್ಕಾಗಲ್ಲ ಬಂಗಾರಿ. ಯಾಕಂದ್ರೆ ನಿನ್ನ ಗಂಡನ ಪ್ರೀತಿ ಸಲಿಗೆ ನಿನ್ನನ್ನ ತವ್ರ ಮನೆಗೆ ಹೋಗೋದಕ್ಕೆ ಬಿಡೋದಿಲ್ಲ ಕಣೆ. ನನಗ್ ಹಾಗ ಅನಿಸ್ತಿಲ್ಲ ಚಕ್ಲಿ. ಈ ಪರೀಕ್ಷೆಗೆ ಏನಾದ್ರೂ ಓದ್ಕೊಳ್ದೆ ಹೋದ್ರೆ ಎಷ್ಟು ಭಯ ಆಗುತ್ತೆ ನೋಡು. ಅಷ್ಟೇ ಭಯ ಆಗ್ತಿದೆ. ಚಕ್ಲಿ, ನನ್ನ ಮನೆಗೆ ಹೊಂದ್ಕೊಳ್ಳೋದಿಕ್ಕೆ ಏನಾದ್ರೂ ಕಷ್ಟ ಆಗ್ಬಿಟ್ರೆ? ಸಾಧ್ಯನೇ ಇಲ್ಲ. ಅದು ನನ್ನ ಮಗಳು. ಖಂಡಿತ ಇಲ್ಲ. ಭಕ್ತಿ, ಹೆಣ್ಣು ಮಕ್ಕಳಿಗೆ ಶಕ್ತಿ ಕೊಟ್ಟಿರ್ತಾನೆ ಆ ದೇವ್ರು. ಕೆಲವು ಹೆಣ್ಮಕ್ಳು ತಾಳ್ಮೆ ಅನ್ನೋ ಬತ್ತಳಿಕೆನ ಉಪಯೋಗಿಸೋದೇ ಇಲ್ಲ. ಅದಕ್ಕೆ ಎಷ್ಟೋ ಮದ್ವೆಗಳು ಮುರಿದು ಬೀಳುತ್ತೆ. ಆದ್ರೆ ನನ್ ಮಗಳು ಖಂಡಿತ ಹಾಗ್ ಮಾಡಲ್ಲ ಅನ್ನೋ ಧೈರ್ಯ ನನಗಿದೆ ಕಣೆ. ಅಕಸ್ಮಾತ್ ನಾನು ಅಲ್ಲಿಂದ ನಮ್ಮನೆಗೆ ವಾಪಸ್ ಬಂದ್ಬಿಟ್ರೆ? ಆಗ ಇದು ನಿನ್ ಮನೆ ಆಗಿರಲ್ಲ ಕಣೆ, ನಿನ್ ತವ್ರ ಮನೆ ಆಗಿರುತ್ತೆ ಅಷ್ಟೇ. ತವ್ರ ಮನೆ ಅಂತ ಪದ ಬಳಸೋದೇ ಹೆಣ್ಣು ಮಕ್ಕಳು ಮದ್ವೆ ಆಗೋ ಸಮಯಕ್ಕೆ. ಭಕ್ತಿ, ಈ ಅಕ್ಕಿನ ಅನ್ನ ಮಾಡಿದ್ರೆ ಇದ್ರ ಆಯುಸ್ಸು ಬರೀ 5 ರಿಂದ 6 ಗಂಟೆ. ಅದೇ ಈ ಅಕ್ಕಿನ ಮುತುವರ್ಜಿಯಿಂದ ನೋಡ್ಕೊಂಡ್ರೆ ಇದ್ರ ಆಯುಸ್ಸು 5 ವರ್ಷ. ನಿನಗೆ ಯಾವಾಗ್ಲೂ ಈ ತವ್ರ ಮನೆ ಬಾಗ್ಲು ತೆರೆದಿರುತ್ತೆ ಕಣೆ. ಅದು ಅಳಿಯನ್ ಜೊತೆ ಬರ್ಬೇಕು, ಇರ್ಬೇಕು, ಅವನ್ ಜೊತೆನೆ ನಿನ್ ಮನೆಗೆ ಹೋಗ್ಬೇಕು. ನಾನು ಎಲ್ಲೇ ಇದ್ರು, ಹೇಗೆ ಇದ್ರು ಅಷ್ಟೇ ಯಾಕೆ, ರಾಯರ್ ಮನೆ ಸೊಸೆ ಆಗಿದ್ರು ನಾನು ಮೊದ್ಲು ನಿನ್ನ ಮಗಳು ಚಕ್ಲಿ, ವಿಶ್ವನಾಥ ಶಾಸ್ತ್ರಿಗಳ ಮಗಳು. ಆ ಗರ್ವ ನನಗೆ ರಕ್ತದಲ್ಲೇ ಬೆರೆತು ಬಿಟ್ಟಿದೆ. ನಿನ್ನಷ್ಟೇ ನನಗೂ ಬೇಜಾರಾಗ್ತಿದೆ. ಅಕ್ಕ ಈ ಮನೇಲಿ ಇಲ್ಲದೆ ಹೋದ್ರೆ ಮನೆ ಮನೆ ಅಂತಾನೆ ಅನ್ಸಲ್ಲ. ಆದ್ರೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಆ ಮನೆಯಿಂದ ಈ ಮನೆಗೆ ಅಮ್ಮು ಬರ್ತಾಳೆ. ಅಂದ್ರೆ ಆದಷ್ಟು ಬೇಗ ಅಮ್ಮ ಅಕ್ಕನ ಕರ್ಸ್ಕೊತಾಳೆ ಅಂತ ಹೇಳಕ್ ಹೋದೆ. ಕರ್ಸ್ಕೊಳ್ಳೋದ್ ಬೇರೆ ವಿಚಾರ ಕಣೋ ಶ್ರೀಕಾಂತ. ನೀನು ಎಲ್ರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಜ್ಯೂಸ್ ಕುಡಿದ್ರ ಎಲ್ಲರೂ? ಹಾ, ರಾಜಿ, ಗಂಡಿನ ಕಡೆಯವ್ರು ಬಂದ್ರು ಕಣೆ. ಕೇಳಿಸ್ಲಿಲ್ವಾ? ಗಂಡಿನ ಕಡೆಯವ್ರು ಬಂದಿದ್ದಾರೆ. ಆರ್ತಿ ಮಾಡಿ ಒಳಗ್ ಕರ್ಕೋಬೇಕು. ಶ್ರವಣ, ಹೋಗಿ ಹಾರಗಳು ತಗೊಂಬಾರೋ. ಹಾ, ಶ್ರೀಕಾಂತ, ನೀನೆ ಹುಡುಗನ್ಗೆ, ಹುಡುಗನ್ ಚಿಕ್ಕಪ್ಪನ್ಗೆ ಹಾರ ಹಾಕಿ ಒಳಗ್ ಕರ್ಕೋಬೇಕು. ರಾಜಿ, ನಾನು ಹೇಳೋದ್ ಕೇಳಿಸ್ತಿಲ್ವಾ? ಬೇಗ ನಡಿ. ಶ್ರವಣ, ಬಾ ನನ್ ಜೊತೆ. ಏನ್ ಮಾಡೋ ಚಿಕ್ಕಮ್ಮ, ಗಂಡಿನ ಕಡೆಯವರು ಬಂದ್ರಂತೆ. ಇನ್ ಮದ್ವೆ ಒಂದೇ ಬಾಕಿ. ಆಗ್ಬೇಕಾಗಿರೋದು ಹೇಗೋ ಒಂದ್ ಆಗೇ ಆಗತ್ತೆ. ಎಲ್ಲ ಬನಶಂಕರಮ್ಮನೇ ನೋಡ್ಕೋತಾಳೆ. ಬಾ. ನಮಸ್ಕಾರ. ಬನ್ನಿ ಬನ್ನಿ.
ಚಿಂತೆನೆ ತಾಗ ಚಿಕ್ಕತೆ ಇನ್ನೊಂದ್ಸತಿ ಬೆಳಗಣ. ತಾಗ ಹಲೋ ಮೂರಕ್ಕೆ ಮುಕ್ತಾಯ. ಬಾ ನಡಿ ನಡಿ. ಏ ಕಳಶ ಹುಷಾರಮ್ಮ, ಕೆಳಕ್ ಕೈ ಇಟ್ಕೋ. ನೀವೇನ್ ಹೆದರ್ಕೋಬೇಡಿ, ನೀವ್ ಅನ್ಕೊಂಡಾಗೆ ಎಲ್ಲಾನು ಆಗುತ್ತೆ. ನಿಜವಾಗ್ಲೂ? ಏನು ಹೇಳಿದೆ ಅವ್ರಿಗೆ ಎಷ್ಟೊಂದು ಖುಷಿ ಆಗೋದ್ರು? ಅದು ಭಕ್ತಿ ನಿಮ್ ಮನೆಗ್ ಬಂದಾಗ ಖುಷಿಯಾಗಿರ್ತಾಳ ಅಂತ ಕೇಳಿದ್ರು, ನಾನು ಒಂದೆ. ನನ್ ಮಗನ್ ಬಾಯಿಂದ ಇಂಥ ಒಂದ್ ಮಾತು ಬಂದಿದೆ ಅಂದ್ರೆ ಎಲ್ಲ ಸುಸೂತ್ರವಾಗತ್ತೆ ಕಣೋ. ಬಾ. ಇದೊಂಥರ ಮಜಾ ಇದೆ ಅಲ್ಲ. ನೀನ್ ನನ್ನ ಮುಂದೆ ತಲೆ ತಗ್ಸಿ ಕೈ ಮುಗಿದು ಇನ್ನೊಂಚೂರು ಬೆನ್ನು ಬಾಗಿದ್ದಿದ್ರೆ ಚೆನ್ನಾಗಿರೋ, ಆದ್ರೆ ಪರವಾಗಿಲ್ಲ ಬಿಡು. ನಗೋ ಶ್ರೀಕಾಂತ, ಹೆಣ್ಣಿನ ಕಡೆಯವ್ರು ನೀವು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನಗೋ 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 ನಗೋ. ನೋಡಿ ಹೀಗೆ ಸೂರ್ಯ ಕಾಂತಿ ತರ ನಗ್ತಾ ಇರ್ಬೇಕು. ಒಂಥರ ಮಜಾ ಇದೆ ಅಲ್ಲ ಇದ. ನೋಡ, ಹೀಗೆ ಹೀಗೆ ಇರ್ಬೇಕು. ನೆನಪಿರ್ಲಿ, ನಾನು ಬಂದಾಗ ನೀನ್ ನನ್ನ ನೋಡಿದಾಗ ಹೀಗೆ ಇರ್ಬೇಕು. ಗೊತ್ತಾಯ್ತಾ ಚಾಲಕ್ರೇ? ಸಾಭಾಸ್. ಹಲೋ, ಮೂರಕ್ಕ ಮುಕ್ತಾಯ. ನಮಸ್ತೆ. ನಮಸ್ತೆ. ಎಲ್ಲಿ ಹೋದ್ರಿ ಇವರು? ಶ್ರೀಕಾಂತಣ್ಣ, ಏನ್ ಹೆದರ್ಕೋಬೇಡಿ, ನಾನು ಇದ್ದೀನಿ.